ಟಾಪ್ ಆಫ್ ದ ಟೇಬಲ್ ಇರ್ತೀನಿ, ತೋರಿಸ್ತೀವಿ, ಆಡಿ ತೋರಿಸ್ತೀವಿ. ಯಾರು ವಿನ್ ಆಗ್ಬೇಕು ನಿಮಗೆ? ರಜತ್ ತ್ರಿವಿಕ್ರಮ್. ನಿನ್ನ ಹತ್ರ ಇರೋ ರೆಕ್ಕೆ ನನಗೆ ಕೊಡು, ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅನ್ನೋ ಆಸೆ ಇದೆ. ಟ್ರೋಫಿ ಜೊತೆ ನನಗೆ ಬರೋ ದುಡ್ಡಿಂದನೂ ಉಪಯೋಗ ಇದೆ. ನೆಕ್ಸ್ಟ್ ಸೀಸನ್ ಇರಬೇಕು ಅವ್ರು ಬಂದ್ಮೇಲೆ ಸೀಸನ್ ಸ್ವಲ್ಪ ಚೆನ್ನಾಗಿ ಬೂಸ್ಟ್ ಅಪ್ ಆದಂಗೆ ಇದೆ. ನೀನು ಸ್ಟಾರ್ಟಿಂಗ್ ಇಂದನೂ ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ಅವ್ರು ಕೊಡೋ ಪಾತ್ರಗೆ ಅವರು ಜೆನ್ಯೂನ್ ಆಗಿ ಮಾಡ್ತಿದ್ದಾರೆ. ಅವನಿಂದನೇ ಆಟ ನಡೀತಾ ಇರೋದು ಬಿಗ್ ಬಾಸ್ ಅಲ್ಲಿ. ಹೊಸ ಅಧ್ಯಾಯ. ಲಾಸ್ಟ್ ಸೀಸನ್ ಹೋಲ್ಸ್ಕೊಂಡ್ರೆ ಬಿಗ್ ಬಾಸ್ ಈ ಸಲ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸುತ್ತೆ. ಕಂಟೆಸ್ಟೆಂಟ್ಸ್ ಇಷ್ಟ ಆಗ್ತಿಲ್ಲ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರೇಷ್ಮಾ. ರೇಷ್ಮಾ. ಈ ಸರಿ ಬಿಗ್ ಬಾಸ್ ನೋಡ್ತಿದ್ದೀರಾ? ಹೌದು. ಓಕೆ, ಯಾರು ವಿನ್ ಆಗ್ಬೇಕು ನಿಮಗೆ? ನಮಗೆ ತ್ರಿವಿಕ್ರಮ್. ತ್ರಿವಿಕ್ರಮೇ ಯಾಕೆ? ತ್ರಿವಿಕ್ರಮ್ ಯಾಕೆ ಅಂದ್ರೆ ಅವರು ಕಷ್ಟಪಟ್ಟು ಬಂದಿದ್ದಾರೆ, ಆಮೇಲೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರ ವ್ಯಕ್ತಿತ್ವ ಇಷ್ಟ ಆಯ್ತು. ಸೊ ಓಕೆ ಸಿಸ್ಟರ್. ಓಕೆ, ನಿಮಗೆ? ರಜತ್ ಯಾಕೆ? ಏನೋ ಒಂಥರ ಒಂದು ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಏನು ಅವನು ನಡ್ಕೊಳ್ಳೋ ರೀತಿ ತುಂಬಾ ಬೋಲ್ಡ್ ಆಗಿರ್ತಾನೆ, ಅದಕ್ಕೋಸ್ಕರ ರಜತ್ ಬೋಲ್ಡ್ ಆಗಿರ್ತಾನೆ, ಹಂಗಾಗಿ ಇಷ್ಟ, ಹಂಗಾಗಿ ವಿನ್ ಆಗಬೇಕು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಹನುಮಂತು. ಬಿಗ್ ಬಾಸ್ ಅಲ್ಲಿ ಹನುಮಂತು ವಿನ್ ಆಗಬೇಕಾ? ಎಸ್, ನನಗೂ ಹನುಮಂತು. ಓಕೆ, ನನಗೂ ಹನುಮಂತನೇ ವಿನ್ ಆಗಬೇಕು ಅನ್ಸುತ್ತೆ. ಹನುಮಂತನೇ. ನನಗೆ ತ್ರಿವಿಕ್ರಮ್ ಇಲ್ಲ ಅಂದ್ರೆ ಹನುಮಂತು, ಬಟ್ ಆದರೂ ಹನುಮಂತ ಗೆಲ್ಬೇಕಂತ ಅನಿಸ್ತಾ ಇದೆ. ನನಗೂ ತ್ರಿವಿಕ್ರಮ್ ಇಲ್ಲ ಹನುಮಂತ್ ಗೆಲ್ಲಬೇಕು, ಅವ್ರು ಹನುಮಂತನೇ ಗೆಲ್ಲಿ. ಹನುಮಂತು. ನಮಗೂ ಹನುಮಂತು ವಿನ್ ಆಗಬೇಕು. ಹನುಮಂತನೇ ಯಾಕೆ? ಎಲ್ಲರೂ ಹನುಮಂತ ಅಂತ ಹೇಳ್ತಿದ್ದಾರಲ್ಲ. ಅವ್ನು ಚೆನ್ನಾಗಿ ಆಡ್ತವನೆ, ಜನೂನ್ ಆಗವನೆ, ಅದಕ್ಕೆ. ಹಾಯ್ ಬ್ರೋ, ನಮಸ್ತೆ. ನಮಸ್ತೆ ಬ್ರೋ. ನಿಮ್ಮ ಹೆಸರು? ನಮ್ಮ ಹೆಸರು ಅಪ್ಪು ಅಂತ. ಯಾವ ಕಾಲೇಜು? ಈಸ್ಟ್ ವೆಸ್ಟ್ ಕಾಲೇಜ್. ಈಸ್ಟ್ ವೆಸ್ಟ್. ಏನು ಓದ್ತಾ ಇದ್ದೀರಾ? ನಾವು BSc ನರ್ಸಿಂಗ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಿ ಅಣ್ಣ. ಏನು ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಏನಂದ್ರೆ ಎಂಟರ್ಟೈನ್ಮೆಂಟ್, ಗೇಮ್ಸ್. ಯಾರು ವಿನ್ ಆಗ್ಬೇಕು ನಿಮಗೆ? ನಮಗೆ ಫೇವ್ರೇಟ್ ಹನುಮಂತು. ಗೆಲ್ಬೇಕು ಹನುಮಂತು. ಹನುಮಂತು ಗೆಲ್ಬೇಕಾ? ಯಾವ ಊರು ನಿಮ್ಮದು? ನಮ್ದು ಉತ್ತರ ಕರ್ನಾಟಕ ಬಿಜಾಪುರ. ನಿಮ್ಮ ಕಡೆಯವರು ಅಂತ ಗೆಲ್ಬೇಕಾ ಏನು? ಹಂಗಂತಿಲ್ಲ, ಗೇಮ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹನುಮಂತ ಗೆಲ್ಬೇಕು. ನೋಡ್ತಾ ಇಲ್ಲ. ಏನಕ್ಕೆ ನೋಡ್ತಾ ಇಲ್ಲ ಬಿಗ್ ಬಾಸ್? ಇಂಟ್ರೆಸ್ಟ್ ಇಲ್ಲ ಅಷ್ಟು, ಲೈಕ್ ಬೇರೆ ಸೀಸನ್ ತರ ಇಲ್ಲ. ಅದಕ್ಕೆ ಬೇರೆ ಸೀಸನ್ಸ್ ತರ ಇಲ್ಲ, ಹಂಗಾಗಿ ನೋಡಲ್ಲ. ಹೌದಾ? ಏನು ಇಷ್ಟ ಇಲ್ಲ ಈ ಸರಿ ಬಿಗ್ ಬಾಸ್? ಏನು ಕಂಟೆಸ್ಟೆಂಟ್ಸ್ ಇಷ್ಟ ಆಗ್ತಿಲ್ಲ ಅದಕ್ಕೆ. ಸುದೀಪ್ ಅವರು? ಅವ್ರು ಓಕೆ, ಬಟ್ ಲಾಸ್ಟ್ ಸೀಸನ್ ಅಂತ ನೋಡ್ಬೇಕು ಅನ್ಕೊಂಡೆ, ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸ್ಲಿಲ್ಲ, ಸೊ ನೋಡ್ತಾ ಇಲ್ಲ. ತ್ರಿವಿಕ್ರಮ್ ಇಲ್ಲ ರಜತ್. ಏನಕ್ಕೆ? ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅವರು. ದಿ ಪ್ಲೇ ವೆಲ್. ಯಾವ ಕಾಲೇಜ್ ನಿಮ್ಮದು? ಈಸ್ಟ್ ವೆಸ್ಟ್. ಈಸ್ಟ್ ವೆಸ್ಟಾ? ಹೌದಾ? ಏನು ಸ್ಟಡಿ ಮಾಡ್ತಿರೋದು ನೀವು? B.Pharm ಥರ್ಡ್ ಸೆಮ್, ಲ್ಯಾಟ್ರಲ್ ಇಂಟ್ರೆಸ್ಟ್. ಹೌದಾ? ಈ ಸರಿ ಬಿಗ್ ಬಾಸ್ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತಾ? ಇತ್ತು. ನಾಟ್ ಸೋ ಮಚ್ ಆಫ್ ಎಂಟರ್ಟೈನ್ಮೆಂಟ್. ಏನಕ್ಕೆ? ಹೆಂಗೆ ಹೇಳ್ತಾರೆ? ಬಿಗ್ ಬಾಸ್ ಇರಲ್ಲ, ಈ ಥರ ಇಲ್ಲ ಇವಾಗ. ಅಂತ ಕ್ರೇಜ್ ಇಲ್ಲ. ಹಾಂ, ಓಕೆ. ಬಟ್ ಓಕೆ ಇರೋದ್ರಲ್ಲಿ. ಬಟ್ ಮೊದಲ ಥರ ಇಲ್ಲ ಎಂಟರ್ಟೈನ್ಮೆಂಟ್. 90%. ದಿಸ್ ವಾಸ್ 90% ಇತ್ತು. ಲಾಸ್ಟ್ ಟೈಮ್ದು 100. ಬಟ್ ಇದು 90% ಇತ್ತು. 90%. ಹಾಂ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ಎವ್ರಿಥಿಂಗ್ ವಾಸ್ ಗುಡ್ ಬಟ್ ನಾಟ್ ಅಟ್ ದ ಪೀಕ್ ಲೆವೆಲ್. ಬಟ್ ಅಷ್ಟು ಅಲ್ಲ. ದಿಸ್ ಓಕೆ 50-50 ಲೈಕ್ ದಿಸ್ ಬಿಗ್ ಬಾಸ್ ದಿಸ್ ಸೀಸನ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ವಿಷ್ಣು ಅಂತ. ನಾನು ಹನುಮಂತನಿಗೆ ಸಪೋರ್ಟ್ ಮಾಡೋದು. ಉತ್ತರ ಕರ್ನಾಟಕದಿಂದ ಯಾರೂ ಕ್ಯಾಂಡಿಡೇಟ್ ಬಂದಿಲ್ಲ. ಒಳ್ಕಾಡಿಂದ ಉತ್ತರ ಕರ್ನಾಟಕದಿಂದ ಹನುಮಂತ ಎಂದು ಒಬ್ಬನೇ ಬಂದಿರೋದು. ಈ ಸಲ ಬಿಗ್ ಬಾಸಲ್ಲಿ ಸುದೀಪ್ನ ಲಾಸ್ಟ್ನೇ ಸೀಸನ್ ಇರೋದು. ಹನುಮಂತನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದು. ಹನುಮಂತನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ವೋಟ್ ಮಾಡಿ. ಜೈ ಹನುಮಂತನಿಗೆ ಜೈ. ಬಿಗ್ ಬಾಸ್ ನೋಡ್ತಿದ್ದೀರಾ ಈ ಸೀಸನ್? ಯಾರು ವಿನ್ ಆಗ್ಬೇಕು ನಿಮಗೆ? ಭವ್ಯ, ತ್ರಿವಿಕ್ರಮ್, ಈ ಎರಡರಲ್ಲಿ ಯಾರಾದರೂ ವಿನ್ ಆದರೂ ಓಕೆ. ಭವ್ಯ ಏನಕ್ಕೆ ವಿನ್ ಆಗಬೇಕು? ಅವಳಂದ್ರೆ ಇಷ್ಟ, ಅದಕ್ಕೆ. ಓಯ್ ಸೂಪರ್ ಬ್ರೋ, ಅವಳಂದ್ರೆ ಇಷ್ಟ. ಓಕೆ, ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಆಟ ಆಡ್ತಿದ್ದಾಳೆ. ಭವ್ಯ ಏನಾದರೆ? ಭವ್ಯ, ತ್ರಿವಿಕ್ರಮ್ ಇಬ್ಬರಲ್ಲಿ ಯಾರಾದರೂ ಓಕೆ. ಯಾರಾದ್ರೂ ವಿನ್ನಾದರೂ ಓಕೆ. ಬ್ರದರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಭಿಷೇಕ್ ಅಂತ. ಯಾವ ಕಾಲೇಜ್ ನಿಮ್ಮದು? ನಮ್ದು ಈಸ್ಟ್ ವೆಸ್ಟ್ ಕಾಲೇಜ್. ಹೌದಾ? ಇದು ಏನು ಸ್ಟಡಿ ಮಾಡ್ತಾ ಇದ್ದೀರಾ? ನಮ್ದು MCA ಸ್ಟಡಿ ಮಾಡ್ತಾ ಇದ್ದೀವಿ. MCA. ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತಾ ಇದ್ದೇನೆ. ಏನು ಇಷ್ಟ ಆಗುತ್ತೆ ಬಿಗ್ ಬಾಸಲ್ಲಿ? ಬಿಗ್ ಬಾಸಲ್ಲಿ ಹನುಮಂತನ ಕ್ಯಾರೆಕ್ಟರ್ ಭಾಳ ಇಷ್ಟ ಇದೆ ನನಗೆ. ಹನುಮಂತು ಕ್ಯಾರೆಕ್ಟರ್? ಹನುಮಂತ ಕ್ಯಾರೆಕ್ಟರ್, ಅವ್ರದ್ದು ಗೇಮ್ ಪ್ಲಾನ್ಸ್ ಎಲ್ಲ, ಅವ್ನ ಮುಗ್ಧತೆ ಎಲ್ಲ ನಂಗೆ ಚೆನ್ನಾಗಿ ಇಷ್ಟ ಆಗ್ತದೆ. ಉತ್ತರ ಕರ್ನಾಟಕದಿಂದ ಬಂದಿದ್ದಾನೆ. ನಮ್ದು ಉತ್ತರ ಕರ್ನಾಟಕ. ಅವ್ರ ಪ್ರತಿ ಸೀಸನು ಉತ್ತರ ಕರ್ನಾಟಕ ಹೋದ್ರೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿರ್ತದೆ. ಈ ಸಲ ಬಿಗ್ ಬಾಸ್ ಹನುಮಂತ ಗೆದ್ರೆ ಫುಲ್ ಹ್ಯಾಪಿ ನಮ್ಗೆ.
ಹನುಮಂತು ಗೆದ್ರೆ ನಿಮ್ಮ ಕಡೆಯವ್ರು ನಮ್ಮ ಗೆದ್ರೆ ಕಡೆ ಗೆದ್ರೆ ಫುಲ್ ಹ್ಯಾಪಿ ನಾವು. ಫುಲ್ ಹ್ಯಾಪಿ. ಓಕೆ, ಓವರ್ ಆಲ್ ಆಗಿ ಹನುಮಂತು ಗೆಲ್ಬೇಕು ಎಲ್ಲರೂ ಹನುಮಂತು ವೋಟ್ ಮಾಡಿ. ಹಾಂ, ಇವ್ರು ಸುದೀಪ್ ಅವ್ರು ಚೆನ್ನಾಗಿ ನಡೆಸ್ಕೊಡ್ತಾವ್ರಾ? ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು. ಇದು ಲಾಸ್ಟ್ನೇ ಸೀಸನ್ನು, ಏನು ಮಿಸ್ ಮಾಡ್ಕೋತೀರ ಅವ್ರನ್ನ? ಮಿಸ್ ಮಾಡ್ಕೋತಿದ್ದೆ. ನೆಕ್ಸ್ಟ್ ಸೀಸನ್ ಇರಬೇಕು ಅವರು, ಇರಬೇಕು. ಇರಬೇಕು ಅಂದ್ರೆ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್. ಆಲ್ಮೋಸ್ಟ್ ಆಲ್ ಭಾಳ ಬಿಗ್ ಬಾಸ್ ನೋಡೋರೆ ಸುದೀಪ್ ಸಂಬಂಧ ನೋಡ್ತಾರೆ ಅವರು. ಸುದೀಪ್ ಸರ್ ಸಂಬಂಧ ನೋಡ್ತಾರೆ. ಓಕೆ, ಮತ್ತೆ ಫ್ಯಾನ್ಸ್ ಕಮ್ಮಿ ಆಗ್ತಾರೆ ಮತ್ತೆ ಬಿಗ್ ಬಾಸ್ಗೆ. ಯಾರು ಇಷ್ಟ ಬ್ರೋ ನಿಮಗೆ? ತ್ರಿವಿಕ್ರಮ್ ಗೆಲ್ಬೇಕಾ? ಏನಕ್ಕೆ ಗೆಲ್ಬೇಕು ಅವರು? ತ್ರಿವಿಕ್ರಮ್ ಗೆದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಟಾಸ್ಕ್ ಅಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡವನೆ ತ್ರಿವಿಕ್ರಮ್. ಗೇಮಲ್ಲಿ ಆಗಿರ್ಲಿ ಎಲ್ಲದರಲ್ಲೂ ಆಟ ಅಂತ ಬಂದಾಗ ಆಟ ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಇದೆ, ಚೆನ್ನಾಗಿದೆ. ಓವರ್ ಆಲ್ ತ್ರಿವಿಕ್ರಮ್ ಇಸ್ ಬೆಸ್ಟ್. ತ್ರಿವಿಕ್ರಮ್ ವಿನ್ ಆಗಬೇಕು. ನಾನು ನೋಡಲ್ಲ ಸರ್ ಬಿಗ್ ಬಾಸ್. ನೋಡಲ್ಲ. ಏನಕ್ಕೆ ನೋಡಲ್ಲ? ವೇಸ್ಟ್ ಆಫ್ ಟೈಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಬ್ರದರ್. ನಮಸ್ತೆ. ನಿಮ್ಮ ಹೆಸರು? ಎಲ್ಟನ್. ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದು ಸರ್. ಹಾಂ, ಏನು ಇಷ್ಟ ಆಗತ್ತೆ ನಿಮಗೆ? ಏನು ಇಷ್ಟ ಅಂದರೆ ರಿಯಾಲಿಟಿ ಶೋ ಒಂಥರ ಚೆನ್ನಾಗಿ ನಡೀತಾ ಇದೆ. ಸುದೀಪ್ ಅವರು ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ. ಈಗ ಸದ್ಯ ಫೈನಲ್ಸ್ ಬರ್ತಾ ಇದೆ. ನೀವು ಕರ್ನಾಟಕದವರಾ? ಅಲ್ಲ, ಗೋವಾದವರು. ಕನ್ನಡ ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀರಾ? 1 ವರ್ಷ ಆಯಿತು ಇಲ್ಲಿ ಬಂದು ಬೆಂಗಳೂರಲ್ಲಿ ಓದ್ತಿದ್ದೆ. ಈಗ ಫೈನಲ್ ಇಯರ್ MCA ಮಾಡ್ತಿದ್ದೆ. ಸೊ ಯಾವ ಕಾಲೇಜ್ ಬ್ರೋ? ಈಸ್ಟ್ ವೆಸ್ಟ್ ಕಾಲೇಜ್. ತುಂಬ ಥ್ಯಾಂಕ್ ಯು ಬ್ರೋ. ಲಾಸ್ಟ್ ಸೀಸನ್ಗೆ ಹೋಲಿಸ್ಕೊಂಡ್ರೆ ಬಿಗ್ ಬಾಸ್ ಈ ಸಲ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಸಂಗೀತ, ವಿನಯ್ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ದರು. ಈ ಸಲನೂ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಗರ್ಲ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಯಾರೂ ಇಲ್ಲ. ಸೊ ಈ ಸಲ ಭವ್ಯ ಅಥವಾ ಮೋಕ್ಷಿತಾ ಯಾರು ವಿನ್ ಆಗಲ್ಲ ಅನ್ಸುತ್ತೆ. ಯಾಕಂದರೆ ಸಂಗೀತ ಅವ್ರು ಅಷ್ಟು ಸ್ಟ್ರಾಂಗ್ ಇದ್ರೂ ವಿನ್ ಆಗಿಲ್ಲ. ಇವ್ರು ವಿನ್ ಆಗೋದು ಡೌಟ್ ಅನ್ಸುತ್ತೆ. ಯಾರು ವಿನ್ ಆಗೋದು ಡೌಟ್? ಹನುಮಂತ್, ಮೋಕ್ಷಿತಾ, ಹುಡುಗಿರು ವಿನ್ ಆಗಲ್ಲ. ಭವ್ಯ, ಹುಡುಗಿರು ಯಾರು ವಿನ್ ಆಗಲ್ಲ ಅನ್ಸುತ್ತೆ. ಆದ್ರೆ ಹನುಮಂತು ಅವ್ರ ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರೆ. ಇಬ್ಬರಲ್ಲೊಬ್ರು ವಿನ್ ಆಗ್ತಾರೆ. ಯಾರು ಇಷ್ಟ, ಯಾರು ವಿನ್ ಆಗಬೇಕು? ನನಗೆ ತ್ರಿವಿಕ್ರಮ್ ಅವರೇ ಇಷ್ಟ. ತ್ರಿವಿಕ್ರಮೇ ವಿನ್ ಆಗಬೇಕು. ತ್ರಿವಿಕ್ರಮೇ ಯಾಕೆ? ಎಲ್ಲ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಮನೇಲಿ ಇರೋದೆಲ್ಲ. ಅದಕ್ಕೆ ತ್ರಿವಿಕ್ರಮ್ ವಿನ್ ಆಗಬೇಕು. ಎಲ್ಲರೂ ನೋಡ್ತಾರಾ? ಓಕೆ, ಈ ಸರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ಹೌದು. ಯಾರು ಇಷ್ಟ ಆಗ್ತಾರೆ? ತ್ರಿವಿಕ್ರಮ್. ಏನಕ್ಕೆ? ಅವ್ರು ಚೆನ್ನಾಗಿ ಆಡ್ತಾರೆ, ಮತ್ತು ಎಲ್ಲದರಲ್ಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರು ಬಿಟ್ಟರೆ ಯಾರು ವಿನ್ ಆಗಬೇಕು? ಅವ್ರು ಬಿಟ್ಟರೆ ಹನುಮಂತನೇ ಯಾಕೆ? ಹುಡುಗಿರು ಯಾರು ವಿನ್ ಆಗೋದು ಬೇಡವಾ? ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾರು? ಹನುಮಂತು. ಆಮೇಲೆ ತ್ರಿವಿಕ್ರಮ್. ಸರಿ, ಮೋಕ್ಷಿತಾ ಮತ್ತೆ ಭವ್ಯ ವಿನ್ ಆಗಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಇಲ್ಲ. ಓಕೆ, ಓವರ್ ಆಲ್ ಆಗಿ ದಿಸ್ ಸೀಸನ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನೀವು ನೋಡ್ತೀರಾ ಡೈಲಿ? ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕೌಶಿಕ್ ಅಂತ. ಯಾವ ಕಾಲೇಜ್ ನಿಮ್ಮದು? ಇಲ್ಲ, ಈಸ್ಟ್ ವೆಸ್ಟ್ ಕಾಲೇಜ್ ಇದೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಿದ್ದೀನಿ ಸರ್. ಅದೇ ಏನು ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ನಿಮಗೆ? ಬಿಗ್ ಬಾಸ್ ಶೋ ಚೆನ್ನಾಗೈತೆ. ಸುದೀಪ್ಗೋಸ್ಕರ ನೋಡ್ತೀನಿ ನಾವು, ಸುದೀಪ್ ಸರ್ಗೋಸ್ಕರ. ಇದು ಲಾಸ್ಟ್ನೇ ಸೀಸನ್ ಆಕ್ಚುಲಿ. ಹಂಗೆ ಹೇಳ್ತವ್ರೆ, ಮತ್ತೆ ಇನ್ನೊಂದು ಸೀಸನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು. ಹೌದಲ್ಲ ಸರ್? ಓವರ್ ಆಲ್ ಆಗಿ ಯಾರು ವಿನ್ ಆಗಬೇಕು? ನನಗೆ ರಜತ್ ವಿನ್ ಆಗಬೇಕಂತ. ಯಾಕಂದ್ರೆ ಅವ್ರು ಬಂದಮೇಲೆ ಸೀಸನ್ ಸ್ವಲ್ಪ ಚೆನ್ನಾಗಿ ಬೂಸ್ಟಪ್ ಆದಂಗೆ ಐತೆ, ಚೆನ್ನಾಗಿ ನೋಡೋಕೆ ಇಂಟ್ರೆಸ್ಟ್ ಆಗೈತೆ. ಬ್ರೋ, ನಿಮ್ಗೆ ಯಾರು ವಿನ್ ಆಗಬೇಕು ಬ್ರೋ? ರಜತ್. ಅದೇ ಏನಕ್ಕೆ? ಅವ್ರು ಬಂದಮೇಲೆ ಒಂದು ಸ್ವಲ್ಪ ಬಿಗ್ ಬಾಸ್ ನೋಡೋಂಗೆ ಒಂಥರ ಅವೇರ್ನೆಸ್ ಒಂದು ಸ್ವಲ್ಪ ಕ್ರಿಯೇಟ್ ಮಾಡ್ದಂಗೆ ಚೆನ್ನಾಗಿ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಆಗಲಿ, ಟಾಸ್ಕ್ ಆಗಲಿ ಎಲ್ಲ ಥರ ಚೆನ್ನಾಗಿ ಆಡಿದ್ದಾರೆ. ಅವ್ರು ರಜತ್ ವಿನ್. ಹುಡುಗಿರು ಯಾರು ಬೇಡವಾ? ಹುಡುಗಿರು ಆಗಬೇಕು, ಬಟ್ ಆದರೆ ನಮಗೆ ಫೇವರೇಟ್. ನಮಗೆ ಹನುಮಂತು ಒಳ್ಳೆ ಕ್ಯಾಂಡಿಡೇಟು. ಹನುಮಂತು ಹಳ್ಳಿಯಿಂದ ಬಂದಿರೋದ್ರಿಂದ ಅವನೇ ಗೆಲ್ಲಬೇಕು ಅಂತ ನಮಗೆ ಆಸೆ ಐತೆ. ಓಕೆ ಓಕೆ. ಅವನಿಂದನೇ ಆಟ ನಡೀತಾ ಇರೋದು ಬಿಗ್ ಬಾಸಲ್ಲಿ. ಅವರಿಂದಲೇ? ಹನುಮಂತನಿಂದನೇ ಆಟ ನಡೀತಾ ಇರೋದು. ಹನುಮಂತು ಗೆಲ್ಬೇಕಂತ? ಹನುಮಂತು ಗೆಲ್ಲಬೇಕು ಸರ್. ಈಗ ಓವರ್ ಆಲ್ ಆಗಿ ಬಿಗ್ ಬಾಸ್ ಏನಿದೆಯಲ್ಲ, ಈ ಸೀಸನ್ ಎಂಟರ್ಟೈನ್ಮೆಂಟ್ ಆಗಿತ್ತಾ ಅಂತ? ಚೆನ್ನಾಗಿತ್ತು ಸರ್. ಹನುಮಂತನಿಂದನೇ ಅಲ್ಲಿ ಲೈಕು. ಸುದೀಪ್ ಅವ್ರದ್ದು ಈ ಸತಿ ಲಾಸ್ಟು. ಹೌದು. ಅವರು ಸೀಸನ್ ನೆಕ್ಸ್ಟ್ ನಡೆಸ್ಕೊಡಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಸುದೀಪ್ ಅವರು ಗೊತ್ತಿಲ್ಲ ಹಂಗಂತ ಹೇಳ್ತಾವ್ರೆ. ನೆಕ್ಸ್ಟ್ ಇಯರೇ ಒಳ್ಳೇದು. ಸುದೀಪ್ ಅವರೇ ಮುಂದೆ ಬರಬೇಕು ಅಂತ ನಮ್ಮ ಆಸೆ. ಡೈಲಿ ನೋಡ್ತಾ ಇದ್ದೀನಿ. ಡೈಲಿ ನೋಡಿ. ಯಾರು ಇಷ್ಟ ಆಗ್ತಾರೆ ನಿಮಗೆ? ನಮ್ಗೆ ಹನುಮಂತು. ಓಕೆ, ಹನುಮಂತನೇ ಯಾಕೆ ಇಷ್ಟ ಆಗ್ತಾನೆ ನಿಮಗೆ? ಸರ್, ಅವನ ಆಟ ಆಡ್ತಾ ಇರೋದು ಒಳ್ಳೆ ಗೇಮ್ ಆಡ್ತಾ ಇದ್ದಾನೆ. ಯಾರನ್ನೂ ಅಷ್ಟೊಂದು ಇದ್ ಮಾಡ್ಕೊಂಡಿಲ್ಲ. ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ ಸರ್. ಹೌದಾ? ನಮ್ಗೆ ತುಂಬಾ ಇಷ್ಟ. ಹನುಮಂತು ಗೆಲ್ಲಬೇಕು. ಹಳ್ಳಿ ಸೊಗಡಿಂದ ಬಂದಿರೋನವನು. ನಾವು ಹಳ್ಳಿರೇನೆ. ನಾವೇನು ಸಿಟಿಲಿ ಏನು ಬೆಳೆದಿಲ್ಲ. ನಾವು ಹಳ್ಳಿಯಿಂದಲೇ ಹನುಮಂತನೇ ನಮ್ಗೆ ಇದು. ಹಳ್ಳಿ ಮಕ್ಳು ಗೆಲ್ಬೇಕು, ಮುಂದೆ ಬರ್ಬೇಕು ಅವರು. ನಮ್ಗೆ ತುಂಬಾ ಇಷ್ಟ ಆಗಿರೋರು ಹನುಮಂತ ಅವರು. ಆಕ್ಚುಲಿ ಅವ್ರು ವಿನ್ ಆದ್ರೆ ನಮ್ಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲರಿಗೂ ಅಷ್ಟೇ ಬಡವ್ರ ಮಕ್ಳು ಬೆಳಿಬೇಕು, ಅದು ನಮ್ಗೆ ತುಂಬಾ ಮೈನ್ ಬೇಕಾಗಿರೋದು. ಯಾರೇ ಆಗ್ಲಿ, ಈಗ ಯಾರನ್ನೇ ನೀವು ಕೇಳಿ, ಎಲ್ಲೋ ಕೇಳಿದ್ರು ನಿಮ್ಗೆ ಹನುಮಂತ ಅವರೇ
ವಿನ್ ಆಗಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು, ಅವರು ಒಳ್ಳೆ ಒಳ್ಳೆ ಕಂಟೆಂಟು ಚೆನ್ನಾಗಿ ಮಾಡ್ತಿದ್ದಾರೆ. ಯಾವುದ್ರಲ್ಲೂ ಸ್ಕ್ರಿಪ್ಟೆಡ್ ಅವ್ರು ಕೊಟ್ಟರು, ಅವ್ರು ಸ್ಕ್ರಿಪ್ಟೆಡ್ ಕೊಡ್ತಿದಾರೋ ಏನೋ ಕೊಡ್ತಿದ್ದಾರೆ, ಜೆನ್ಯೂನಾಗಿ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ವಿನ್ ಆದರೆ ನಮಗೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಹನುಮಂತ್ ಅವ್ರು ಬಿಟ್ಟರೆ ಯಾರು ವಿನ್ ಆಗಬೇಕು? ಹನುಮಂತ್ ಅವ್ರು ಬಿಟ್ಟರೆ ಉಗ್ರ ಮಂಜು ಅವರು ಚೆನ್ನಾಗಿ ಜೆನ್ಯೂನ್ ಸ್ಟಾರ್ಟಿಂಗಿಂದನೂ ಒಳ್ಳೆ ಕಂಟೆಂಟ್ ಮಾಡಿಕೊಂಡು ಅವ್ರು ಕೊಡೋ ಪಾತ್ರಗೆ ಅವರು ಜೆನ್ಯೂನಾಗಿ ಮಾಡ್ತಿದ್ದಾರೆ. ಅವರು ಹನುಮಂತವ್ರು ವಿನ್ ಆಗಲಿಲ್ಲ ಅಂತಂದರೆ ಉಗ್ರ ಮಂಜು ಅವರು ವಿನ್ ಆದಷ್ಟು ನಮ್ಗೆ ಖುಷಿನೇ. ಯಾಕಂದರೆ ಅವರು ಮ್ಯಾಕ್ಸ್ ಫಿಲಮಲ್ಲೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಒಂದು ಒಳ್ಳೆ ಜೆನ್ಯೂನಾಗಿ ಒಳ್ಳೆ ಕಂಟೆಂಟ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ ಸರ್. ಅವರು ವಿನ್ ಆದರೂ ಓಕೆ.